RCB ಒಡಿ ಹ್ಯಾಂಡು ಗೊತ್ತಾಯ್ತಮ್ಮ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಮದರ್ಸ್ ಡೇ. ಸೊ ನೋಡ್ತಿರೋರು ಎಲ್ರಿಗೂ, ಎಲ್ಲ ತಾಯಂದಿರ ದಿನಾಚರಣೆ ಅಥವಾ ಅಮ್ಮಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ನಾವು ಅಮ್ಮಗೆ ವಿಶ್ ಮಾಡೋಣ. ವಿಶ್ ಹ್ಯಾಪಿ ಮದರ್ಸ್ ಡೇ ಅಮ್ಮ, ಮದರ್ ಇಂಡಿಯಾ. ಥ್ಯಾಂಕ್ ಯು. ಏನು ಸ್ಪೆಷಲ್ ಮಾಡಿದ್ದೀವಿ ಇವತ್ತು ಮದರ್ಸ್ ಡೇ ದಿನ? ಸಸ್ಪೆನ್ಸು. ಇವತ್ತು ಯಾರೋ ಬರ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಅಂತಂದ್ರೆ ನಮ್ಮ ಅಮ್ಮ ಅವರ ಅಮ್ಮನ ತಂಗಿ ಅಲ್ವಾ ನಮ್ಮ ಕರೆಕ್ಟಾ? ಚಿಕ್ಕಮ್ಮ. ಸೊ ಇವರು ನಮ್ಮ ಅಮ್ಮ ಅವರ ಅಮ್ಮ, ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತ. ಸೊ ಅವರು ಹೋಗಿ ಎಷ್ಟು ವರ್ಷ ಆಯ್ತಮ್ಮ? ಅಮ್ಮ ಹೋಗಿ 8 ವರ್ಷ ಆಯ್ತು, ಅವ್ರು ಹೋಗಿ 10 ವರ್ಷ ಆಯ್ತು. ಅವ್ರು ಹೋಗಿ 10-15 ವರ್ಷ ಆಯ್ತು. ಸೊ ಅದಕ್ಕೆ ನಮ್ಮ ಅಜ್ಜಿ ಅವರ ತಂಗಿ ಬರ್ತಾ ಇದ್ದಾರೆ ಮನೆಗೆ. ಸೊ ಅದಕ್ಕೆ ಅವ್ರನ್ನ ಕರ್ಕೊಬರಕ್ಕೆ ಹೋಗ್ತಾ ಇದೀವಿ. ಏನು ಸ್ಪೆಷಲ್ ಇವತ್ತು ಮದರ್ಸ್ ಡೇ? ಬರೀ ಊಟ ಅಷ್ಟೇನಾ? ಅಡಿಗೆ ಊಟ, ಬೇರೆ ಏನೇನಿಲ್ಲ. ಬೇರೆ ಏನ್ ಬೇಕು ಹೇಳ, ಮಾಡೋಣ. ಕೇಕ್ ಕಟ್ಟಿಂಗ್ ಏನಾರು ಮಾಡಿಸ್ಬೇಕಾ? ನೀನ್ ಮಾಡಿಸ್ಬೇಕು. ಮಾಡಿಸ್ಬೇಕಾ ಅಂತ ಕೇಳ್ತಿದ್ಯಾ, ನೀನ್ ಮಾಡ್ತೀಯಾ? ನಾನಲ್ಲ, ನೀನೇ ಮಾಡಿಸ್ಬೋದು. ನೀನ್ ಮಾಡಿಸಿಲ್ಲ ಅಂದ್ರೆ ನಾವೇ ಮಾಡ್ಕೋಬೇಕಾಗತ್ತೆ. ಮೀನಾಕ್ಷಿ ಮೀನಾಕ್ಷಿ. ನಮ್ಮ ಡ್ಯಾಡಿ ಯಾವಾಗಲೂ ಪಾರ್ಕಿಂಗ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಕೆಳಗೆ ಹೋಗಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಪಾತ್ರ ಸ್ವಲ್ಪ ಮಾತಾಡಿಸಿ ಹಂಗೆ ಹೋಗಿ ಕರ್ಕೊಂಡ್ಬರೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಶ್ ಮಾಡಿ ಎಲ್ರಿಗೂ ತಾಯಂದಿರ ದಿನಾಚರಣೆ. ಎಲ್ಲ ತಾಯಂದಿರ ಪರವಾಗಿ ತಾಯಂದಿರ ಪರವಾಗಿ ತಾಯಂದಿರಿಗೆ ನಿಮ್ಮ ಆತ್ಮೀಯ A few moments later. ಈ ಚಾನೆಲ್ ಅನ್ನು ನೋಡುತ್ತಿರುವ ಎಲ್ಲ ತಾಯಂದಿರಿಗೆ ವಿಶ್ವ ದಿನದ ಹಾರ್ದಿಕ ಶುಭಾಶಯಗಳು. ಬಾ ಸೂಪರ್. ಅಪ್ಪ ಅಪರೂಪ ಕಾರ್ ಓಡಿಸ್ತಾರೆ ಗೈಸ್ ನೋಡಿ. ಯಾವಾಗಲೂ ನಾನೇ ಓಡಿಸೋದು, ಎಲ್ಲಿ ಹೋಗ್ಬೇಕಂದ್ರೂ ಕೊಟ್ಬಿಡ್ತಾರೆ ಕಾರ್ನ ನನ್ನ ಕೈಲಿ. ಬಟ್ ಇವಾಗ ಏನೋ ಓಡಿಸ್ತಾರೆ. ಓಡಿಸೋಣ ಅಂತ ಆಸೆ ಆಯ್ತು. ಟ್ರಾಫಿಕ್ ಕಡಿಮೆ ಇರುತ್ತೇನೋ ಅಂತ ಸಂಡೆ ಅಷ್ಟೇ. ಟ್ರಾಫಿಕ್ ಇದೆ. ನಾನು ಇಲ್ಲಿ ಕುತ್ಕೊಳ್ಳೋದೇ ಅಪರೂಪ ಕಾರಲ್ಲಿ. ಯಾವಾಗಲೂ ಇದೇ ಸೀಟ್ ನಮ್ದು. ಎಲ್ಲ ಓಡಿಸೋದು ನಾನು, ಓಡಿಸೋದು ಹೈವೇಲಿ ಮಾತ್ರ. ಈ ತರ ಓಡಿಸ್ಬೇಕು, ಅವಾಗ್ಲೇ ನಿನ್ ಕಾರ್ ಕರೆಕ್ಟ್ ಆಗಿ ಕಲಿಯಕ್ಕಾಗೋದು. ನಿಮ್ ತಾಯಿ ನೆನಪಾಗ್ತಿಲ್ವ ನಿಮ್ಗೆ ಮದರ್ಸ್ ಡೇ ದಿನ? ದಿನ ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದೆ ನಮ್ಮ ತಾಯಿ. ನಾನು ಮೊಬೈಲ್ನಲ್ಲಿ ವಾಲ್ಪೇಪರ್ ಹಾಕೊಂಡ್ರೆ ನಮ್ಮ ತಾಯಿ. ಪ್ರತಿದಿನ ನಾನು ಎದ್ದು ಹೇಳ್ಬೇಕಾದ್ರೆ ನಮ್ಮ ತಾಯಿ ತಂದೆ ನೋಡೇನೆ ಮುಂದೆ ಎಲ್ಲ ಕೆಲಸ ನಾನು ಮಾಡೋದು. 15 years ಆಯ್ತು ಹೇಳಿ ಬಿಟ್ಟು ತಾಯಿ. 15. ನಾನು 6th standard, 6th 7th ಆ ಟೈಮಲ್ಲಿ ಎಕ್ಸ್ಪೈರ್ ಆಗುತ್ತೆ. ಡೀಸೆಲ್ ಬರ್ತಾ ಇದಾರಲ್ಲ ಅವರೇ, ನಮ್ಮ ಅಮ್ಮ ಅವರ ಇವರೇ ಬರ್ತಾರದು ನಮ್ಮ ಮನೆಗೆ. ಚೆನ್ನಾಗಿ ಓದ್ಕೋಬೇಕಮ್ಮ. ಎಲ್ಲ ಒಳ್ಳೆ ಹೆಸರು, ಅಪ್ಪ ಅಮ್ಮಗೆಲ್ಲ ಒಳ್ಳೆ ಹೆಸರು ತಗೋಬೇಕು. ಇದೆಲ್ಲ ತೆಗೆದಿದ್ದಾನೆ, ಪ್ರೈಸ್ ಎಲ್ಲ ತೆಗೆಯಲ್ಲ. ಫಸ್ಟ್ ಡ್ರಾಯಿಂಗ್ ಫಸ್ಟ್, ಆಮೇಲೆ ಅದೆಲ್ಲ ಫಸ್ಟ್ ಬಂದಿದ್ಯಾ? ಫಸ್ಟ್ ರ್ಯಾಂಕ್ ಬರೋರು ಯಾರು? ಅವನೇ ಫಸ್ಟ್ ರ್ಯಾಂಕ್. ನೀನೇ ಎ ಗ್ರೇಡ್ ಬರುತ್ತೆ. ಒಂದೇ ಸತಿ ಇಷ್ಟೊಂದು ಕೇಳ್ತಾ ಇದ್ರೆ ನಾನೇನ್ ಮಾಡ್ಲಿ? ಅವನು ಭಯ ಆಗ್ಬಿಟ್ಟು ಅವನು ಏನ್ ಹಿಂಗ್ ಕೇಳ್ತಾರೆ, ಇಂಟರ್ವ್ಯೂ ಮಾಡ್ತಾವ್ರೆ ಅಂತ. ಇವರೇ ನಮ್ಮ ಚಿಕ್ಕಮ್ಮ ಕೊಡೋ. ಗೊತ್ತಾಯ್ತಮ್ಮ, ಗೊತ್ತು. 4 ಜನ ಹೆಣ್ಮಕ್ಳು ಅಮ್ಮನ ಜೊತೆ. ಇವತ್ತು ಮದರ್ಸ್ ಡೇ ಆಂಟಿ. ಸ್ಪೆಷಲ್ ಊಟ ಗೈಸ್ ನಮ್ಮ ಮನೇಲಿ ಇವತ್ತು. ಏನಮ್ಮ ಅಷ್ಟೊಂದು ಐಟಮ್ಸ್ ಮಾಡ್ಬಿಟ್ಟಿದ್ಯಾ ಅಪರೂಪಕ್ಕೆ? ಏನ್ ಹಾಕಿ ಸುಮ್ಮನೆ ಜಸ್ಟ್ ತೋರಿಸ್ದೆ ಅಷ್ಟೇ. ಬಟ್ ಚೆನ್ನಾಗಿತ್ತು ಊಟ. ಹಬ್ಬದ ತರ ಮಾಡ್ಬಿಡಿಯಲ್ಲಮ್ಮ. ಹಬ್ಬನೇ ಇವತ್ತು. ಯಾವ ಹಬ್ಬ? ಮದರ್ಸ್ ಡೇ ಹಬ್ಬ. ಮದರ್ಸ್ ಡೇ. ಸರೌಂಡಿಂಗ್ ನೋಡಿ ಹೆಂಗ್ ಕಾಣಿಸುತ್ತೆ. ಫುಲ್ಲು ವ್ಯೂ ನೋಡಿ ಹೆಂಗಿದೆ. ಫುಲ್ಲು ಬಿಲ್ಡಿಂಗ್ಸೇ ನೋಡಿ. ಇನ್ನು ಸ್ವಲ್ಪ ದಿನ ಆದ್ರೆ ಏನ್ ಸ್ಕಂದ, ಈ ಪೂರ್ತಿ ಮನೆಗಳು ಬರ್ತದ್ಕೋಣ ಇಲ್ಲಿ. ನಿಮ್ಮೂರ್ ಕಡೆನೂ ಹಿಂಗೇನಾ ಸೇಮಾ? ಮತ್ತೆ ಖಾಲಿ ಇದೆಯಾ ಈ ತರ? ಎಲ್ಲೆಲ್ಲೋ ಪಾಂಡುಪುರದಲ್ಲಿ ಚಾಕ್ಶೆಟ್ಟಹಳ್ಳಿ. ಹಳ್ಳಿನ ಅದು? ಹಳ್ಳಿ. ಬೆಂಗಳೂರು ಇಷ್ಟ ಆಯ್ತಾ? ಬರ್ತಾ ಇರ್ತೀಯ ಅವಾಗ ಅವಾಗ? ರಜೆಗೆ ಮಾತ್ರ ಬರೋದ ನೀನು? ಯಾವತ್ತು ರಿಓಪನ್ ಸ್ಕೂಲು? 22nd. ಇನ್ನೆಷ್ಟು ದಿನ ಇದೆಯೋ? ಹಾಗೆ ಹೋಯ್ತಲ್ಲ, 10 days ಇದೆ ಅಷ್ಟೇ. ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ಯಾ? ಟಾಪರ್ ಅಲ್ಲ ಕಡ. ಲೈಫಲ್ಲಿ ಏನಾಗ್ಬೇಕು ಅಂತಿದ್ಯಾ ಇವಾಗ? ಪೊಲೀಸು, ಡಾಕ್ಟ್ರು ಆತರ? ಕ್ರಿಕೆಟರ್ ಆಗ್ಬೇಕಂತಿದ್ಯಾ? ಆಡ್ತೀಯ ಕ್ರಿಕೆಟ್? ಸೂಪರ್ ಅಮ್ಮ. ಫೇವ್ರೆಟ್ ಟೀಮ್ ಯಾವುದು IPL ಅಲ್ಲಿ? RCB ಒಡಿ ಹ್ಯಾಂಡು. RCBN. Hey bro, how are you? Welcome to my vlog. Namaste.
ಸೂಪರ್. ಕೆಲಸ ಹೆಂಗ್ ನಡೀತಿದೆ? ಗೈಸ್ ಸ್ವಲ್ಪ ಏನಾದರೂ ಕೇಕ್ ತೊಗೊಬರೋಣ ಮದರ್ಸ್ ಡೇಗೆ, ಸ್ವಲ್ಪ ಚೂರು ಸೆಲೆಬ್ರೇಟ್ ಮಾಡೋದ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಹುಡುಗ ಸ್ಕಂದ ನಾವು ಇವಾಗ ಹೇಳ್ತಾವೆ ನಾಯಿ ಅಂತ. ಇದು ಚಿಕ್ಕ ಸೆಲೆಬ್ರೇಷನ್ನು ತೊಗೋಣ ಅಂದ್ಬಿಟ್ಟು ಬೇಕಂತ ಬಂದಿದ್ದೀವಿ. ನನ್ನ ಫ್ರೆಂಡೇ ಇದು ಬೇಕ್ರಿ ಆ್ಯಕ್ಚುಲಿ. ಅವನಿಲ್ಲ, ಅಂದ್ಬಿಟ್ಟು ಅಲ್ಲಿಂದ ಅಲ್ಲಿಗೆ. ಓಕೆ ಸೊ ಗೈಸ್, ಇವಾಗ ಕೇಕ್ ಎಲ್ಲ ತೊಗೊಂಡು ಈಗ ಮನೆ ಹೋಗ್ತಾಯಿದ್ದೀನಿ. ಯಾರೋ ಬಂದು ಮಾತಾಡ್ಸಿದ್ರು ಖುಷಿಯಾಗಿ. ಸೊ ಖುಷಿ ಪಟ್ಟು ನಾನು ಖುಷಿಯಿಂದ ಅವ್ರ ಹತ್ರ ಮಾತಾಡಿದೆ. ಹಂಗೆ ಈ ಥರ ಬಂದಾಗ ಒಂಥರ ಖುಷಿಯಾಗುತ್ತೆ ಜನಗಳು ಮಾತಾಡಿಸ್ತಾ ಇದ್ರೆ. ಲಿಫ್ಟ್ ಕೈ ಕೊಡಿದ್ಯಾ ಕಣೋ ಸ್ಕಂದ. ಯಾವಾಗಲೂ ಇಷ್ಟೇ, ಯಾರಾದರೂ ಬಂದರೆ ಸಾಕು ನಮ್ಮ ಲಿಫ್ಟ್ ಕೆಟ್ಟೋಗ್ಬಿಡ್ತದೆ. ಯಾರಾದರೂ ಬರ್ತಿದ್ದಾರೆ ಮನೆಗೆ ಅಥವಾ ಏನಾದರೂ ಅಂದಾಗ ಲಿಫ್ಟು ಡಮರ್, ವಾಟರ್ ಸ್ಟಾಪು, ಎಲ್ಲ ಹಿಂಗೆ ಆಗೋದು ಯಾವಾಗಲೂ. 4 ಫ್ಲೋರ್ ಹತ್ತೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಗ್ಬಿಡ್ತದಪ್ಪ. ಸುಸ್ತಾಯ್ತಾನ ನಿಮಗೆ? ಹಾಂ, ಯಾವ ಲಿಫ್ಟ್ ಇಲ್ಲ ಅಂದ್ರೆ ನರ್ಕ. ಸೂಪರ್ ಕೇಕ್ ಟೇಸ್ಟ್ ಮಾಡ್ತೀರಾ? ಥ್ಯಾಂಕ್ಸ್ ಫಾರ್ ದ ಕೇಕ್ ಕಾಂತ, ಥ್ಯಾಂಕ್ ಯು. ಇವಾಗ ಜೋಶ್ ಬಂತು, ಬೆಳಗ್ಗೆ ಸೈಲೆಂಟ್ ಇದ್ದ. ಫಾರ್ ದ ಫಸ್ಟ್ ಟೈಮ್ ಮದರ್ಸ್ ಡೇನ 3 ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಮಾಡಿ ಕಟ್ ಮಾಡಿ. ಅಮ್ಮಂದಿರ ಜೊತೆ ಮದರ್ಸ್ ಡೇ. ಬಿಡಿ ಫೋಟೋಸ್ ತೆಗಿಯೋ. ಕಟ್ ಮಾಡಿ ತಾಯಂದಿರ ಬಗ್ಗೆ 2 ಮಾತು ನಿಮ್ ಕಡೆಯಿಂದ ಏನಾದ್ರು ಹೇಳ್ತೀರಾ? ಮಾತೇ ಬರ್ತಾ ಇಲ್ಲ. ತುಂಬಿ ಬಂದ್ಬಿಟ್ಟಿದೆ. ತಾಯಂದಿರ ಬಗ್ಗೆ 1-2 ಮಾತು. ನಿಮಗೂ ಮಾತು ಬರ್ತಿಲ್ಲ? ನೀವಾದ್ರೂ ಹೇಳಿ 1-2 ಮಾತು. ಹೇಳೋಣ. ತಾಯಿಯ ಸ್ಥಾನ ತುಂಬಾ ದೊಡ್ಡ ಸ್ಥಾನ, ಪ್ರತಿಯೊಬ್ಬರಿಗೂ ಗೊತ್ತು. ತಂದೆ ಸ್ಥಾನ ಇದೆ, ಹಾಗೆ ಮಾತೃದೇವೋಭವ ಪಿತೃದೇವೋಭವ ಅಂತ. ಎಲ್ಲಾ ಮಕ್ಕಳಿಗೂ ಹೇಳೋದೇನು ಅಂತಂದ್ರೆ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಅಂತ ಹೇಳ್ತಾರೆ. ಅಷ್ಟೇನಾ? ನೀವು ಏನಾದ್ರು ಹೇಳ್ತೀರೋ? ನಾವು ಎಲ್ಲ ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಕ್ ಇಷ್ಟಪಡ್ತೀವಿ. ನೀವು ಹೇಳಿ. ಹ್ಯಾಪಿ ಮದರ್ಸ್ ಡೇ ಅಷ್ಟೇ. ಹ್ಯಾಪಿ ಮದರ್ಸ್ ಡೇ. ಹೇ ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ಸ್ ಅ ಲಾಟ್. ತಿನ್ನಿ. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಹ್ಯಾಪಿ ಮದರ್ಸ್ ಡೇ. ಹೇಳ ಅಜ್ಜಿ ಹ್ಯಾಪಿ ಮದರ್ಸ್ ಡೇ. ತಿನ್ಕೋ. ಹ್ಯಾಪಿ ಮದರ್ಸ್ ಡೇ ಅತ್ತೆ. ಕೇಕ್ ಮಾತ್ರ ಒಂದು ನೆಕ್ಸ್ಟ್ ಲೆವೆಲ್ ವೈಸ್. ಮ್ಯಾಂಗೋ ಪೇಸ್ಟ್ ಅನ್ಸುತ್ತಿದ್ದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕಾಂತ, ಕೇಕ್ ಕೊಟ್ಟಿದ್ದೀರಾ. ಆ್ಯಂಡ್ ಕಾಂತ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕೇಕ್. ಚೆನ್ನಾಗಿದೆ ಕೇಕು. ಸೊ ವಯಸ್ಸು ಎಲ್ಲರೂ ಮನೆಗೆ ಹೋದ್ರು. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಯಾರು ನೋಡ್ತಾ ಇದ್ದೀರೋ ತಾಯಂದಿರಿಗೂ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ, ಎಲ್ಲರೂ ಮತ್ತೆ ನೋಡ್ತಾ ಇರೋರ್ಗೂ ನಿಮ್ಮ ತಾಯಂದಿರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಖುಷಿಯಾಗಿರಿ. ಏನೋ ಕೊಡಿಸೋ ಬದಲು ಅವ್ರ ಜೊತೆ ನಿಮ್ಮ ಸಮಯ, ನಿಮ್ಮ ಕ್ಷಣನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಬಿ ಕ್ಯಾಟ್ರಿ ಬ್ಲಾಗ್ಸ್ ಸೈನಿಂಗ್ ಆಫ್. ಟೇಕ್ ಕೇರ್, ಯು ಲವ್ ಯು, ಬಾಯ್.